ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಈ ರೆಸಿಪಿ ಶುರು ಮಾಡೋದಕ್ಕೆ ಮುಂಚೆ ಇದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ಇದೊಂದು ಡ್ರೈ ಫ್ರೂಟ್. ಇದನ್ನು ಅಂಜೀರ್ ಅಂತ ಕರೀತಾರೆ, ಅಂಜೂರ ಅಂತ ಕರೀತಾರೆ, ಹಾಗೆ ಇಂಗ್ಲೀಷಲ್ಲಿ ಫಿಗ್ಸ್ ಅಂತ ಕರೀತಾರೆ. ಈ ಡ್ರೈ ಫ್ರೂಟ್ಸನ್ನು ಪ್ರತಿದಿನ 1, 2 ಅಥವಾ 3 ತಿನ್ನೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ಮೊದಲು ತಿಳ್ಕೊಳ್ಳೋಣ. ಬ್ಲಡ್ ಪ್ರೆಷರ್ ಇರೋಂಥವ್ರಿಗೆ, BP ಇರೋಂಥವ್ರಿಗೆ BP ಕಂಟ್ರೋಲ್ ಮಾಡುತ್ತೆ. ಡಯಾಬಿಟಿಸ್ ಇರೋಂಥವ್ರಿಗೂ ಕೂಡ ಶುಗರ್ನ ಕಂಟ್ರೋಲ್ ಮಾಡಿ ಡಯಾಬಿಟಿಸ್ ಕಂಟ್ರೋಲ್ ಇರೋ ಹಾಗೆ ಮಾಡುತ್ತೆ. ಅಷ್ಟೇ ಅಲ್ಲ, ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಏನೇ ತೊಂದರೆಗಳು ಬರ್ದಲೇ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ. ಮುಖ್ಯವಾಗಿ ತೂಕ ಕಡಿಮೆ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡೋವಂಥವ್ರಿಗಂತೂ ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು. ಪ್ರತಿದಿನ ಇದನ್ನು 2 ಅಥವಾ 3 ತಿಂತಾ ಬಂದರೆ ನಮಗೆ ದೇಹಕ್ಕೆ ಹೆಚ್ಚಿನ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಹಾಗೆ ಬಸ್ರಿಯರು, ಬಾಣಂತಿಯರು, ಪ್ರತಿಯೊಬ್ಬರು ಮಕ್ಕಳು ಕೂಡ ತಗೊಳ್ಳುವಂಥ ಒಂದು ತುಂಬಾ ಉಪಯೋಗಕಾರಿ ಡ್ರೈ ಫ್ರೂಟ್. ಇದರಿಂದ ಇವತ್ತು 2 ರೆಸಿಪಿನ ಮಾಡ್ತಾಯಿದ್ದೀನಿ. ಮಾಡೋದಕ್ಕೂ ಮುಂಚೆ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ 2 ಗಂಟೆ ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿರೋವಂಥ ಅಂಜೀರ್ ಸ್ವಲ್ಪ ಸಾಫ್ಟ್ ಆಗಿದೆ. ಇದನ್ನು ರುಬ್ಕೊಳ್ಳೋಕೆ ಮುಂಚೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿಯನ್ನು ಸೇರಿಸ್ಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. 8 ರಿಂದ 10 ಬಾದಾಮಿ, ಸ್ವಲ್ಪ ಗೋಡಂಬಿ, ಇದಿಷ್ಟನ್ನ ಪೌಡರ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಲ್ಲಿ ನಾನು ನೆನೆಸಿಟ್ಕೊಂಡಿರುವಂಥ ಅಂಜೀರಲ್ಲಿ ಅರ್ಧ ಭಾಗದಷ್ಟು ಮೊದಲು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ನೆನೆಸಿಟ್ಕೊಂಡಿರೋಂಥ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಉಳಿದಿರೋಂಥ ಅಂಜೀರಿಂದ ಇನ್ನೊಂದು ರೆಸಿಪಿ ಮಾಡ್ತೀನಿ. ಅದಕ್ಕೆ ಮುಂಚೆ ಮೊದಲು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿರಬೇಕು. ಇದನ್ನು ನಾವಿವಾಗ ರೆಸಿಪಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಾಣಲಿನಲ್ಲಿ ಸುಮಾರು 2 ಸ್ಪೂನಷ್ಟು ತುಪ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಆದಮೇಲಕ್ಕೆ ನಾವು ಮೊದಲೇ ಪೌಡರ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಪೌಡರ್, ಗೋಡಂಬಿ ಮತ್ತು ಬಾದಾಮಿ ಪೌಡರನ್ನು ಹಾಕಿ ಸ್ವಲ್ಪ ಇದರಲ್ಲಿ ಫ್ಲೇವರ್ ಬರೋ ಹಾಗೆ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೋಬೇಕು. ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಅಂಜೂರದ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂಜೀರದ ಪೇಸ್ಟನ್ನು ಮಾಡಿ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಹಾಲಲ್ಲಿ ಹಾಕ್ಕೊಡೋದ್ರಿಂದ ಕೂಡ ಹೆಚ್ಚಿನ ನ್ಯೂಟ್ರಿಷನ್ ಪವರ್ ಇದರಲ್ಲಿರೋದ್ರಿಂದ ನಾವು ಯಾವುದೇ ಹಾರ್ಲಿಕ್ಸ್, ಬೂಸ್ಟ್, ಬೋರ್ನ್ವಿಟಾ ಕೊಡೋಕ್ಕಿಂತಲೂ ಈ ಥರದ ಒಂದು ಡ್ರೈ ಫ್ರೂಟ್ಸ್ ಪೇಸ್ಟನ್ನು ಮಾಡಿಟ್ಕೊಂಡು ಮಕ್ಕಳಿಗೆ ಹಾಲಲ್ಲಿ ಹಾಕ್ಕೊಟ್ರೆ ಹೆಚ್ಚಿನ ಶಕ್ತಿ ಮಕ್ಕಳಲ್ಲಿ ಸಿಗುತ್ತೆ. ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಜೊತೆಗೆ ಹೊಂದ್ಕೊಂಡಿದೆ. ನಂತರ ನಾವು ಇದಕ್ಕೆ ಹಾಲು ಹಾಕೋಣ. ಸುಮಾರು 2 ಕಪ್ಪಷ್ಟು ಹಾಲು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ 300 ml ಅಷ್ಟು ಹಾಲಿದೆ. ಹಾಲು ಹಾಕಿದ ನಂತರ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಮಗೆ ಗ್ರೈಂಡ್ ಮಾಡಿದಾಗ ಸ್ವಲ್ಪ ತರಿಯಾಗಿರುತ್ತೆ. ಗೋಡಂಬಿ, ಬಾದಾಮಿ ಹಾಗೆ ಅಂಜೀರಿ ಎಲ್ಲನೂ ಸ್ವಲ್ಪ ತರಿಯಾಗಿ ಸಿಗುತ್ತೆ. ನೋ ಪ್ರಾಬ್ಲಮ್. ಇದು ನುಣ್ಣಗಾಗಬೇಕು ಅಂತ ಏನಿಲ್ಲ. ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ದರೆ ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ. ಸಣ್ಣ ಉರಿ ಇಟ್ಕೊಂಡೆ ಇದು ಹೀಗೆ ಸ್ವಲ್ಪ ಗಟ್ಟಿಯಾಗೋವರೆಗೂ ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ. ಸಣ್ಣ ಉರಿನಲ್ಲಿ ಮಾಡ್ಕೊಂಡಾಗ ಹಾಲು ಹಾಕಿರೋದು ಕೂಡ ಒಡೆದು ಹೋಗಲ್ಲ. ದಪ್ಪ ಜೋರಾಗಿ ಉರಿ ಇಟ್ಬಿಟ್ಟು ನಾವೇನಾದರೂ ಮಾಡೋಕ್ಕೆ ಹೋದರೆ ಹಾಲು ಒಡೆದೋಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಅಂಜೀರದಲ್ಲಿ ಕೂಡ ಸ್ವೀಟ್ನೆಸ್ ಇರುತ್ತೆ. ನೋಡಿಕೊಂಡು ಸಕ್ಕರೆ ಕಡಿಮೆ ಹಾಕ್ಕೋಬೇಕು. 4 ರಿಂದ 5 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ ಹಾಕಿ ಸಕ್ಕರೆ ಕರಗೋವರೆಗೂ ನಿಧಾನಕ್ಕೆ ನಾವೀಗ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಅಂಜೀರಿಂದ ಮಾಡಿರೋಂಥ ಖೀರ್ ರೆಡಿ ಆಗುತ್ತೆ. ಮೊದಲನೇದಾಗಿ ನಮಗೆ ಇದು ತೆಳು ಅನಿಸುತ್ತೆ, ಆರಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸರ್ವ್ ಮಾಡುವಾಗ ಇದಕ್ಕೆ ಮೇಲಿಂದ ಸಣ್ಣ ಕಟ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಹಾಗೆ ಬೇಕಿದ್ರೆ ಕೇಸರಿ ದಳಗಳನ್ನು ಕೂಡ ಹಾಕ್ಕೋಬೋದು. ಇದನ್ನು ತಣ್ಣಗೂ ಕೂಡ ತಿನ್ಬೋದು, ಹಾಗೆ ಬಿಸಿಯಾಗಿ ಕೂಡ ತಿನ್ಬೋದು. 2 ರೀತಿಯಲ್ಲಿ ತುಂಬಾ ರುಚಿಯಾಗಿರುತ್ತೆ. ತುಂಬಾ ಡಿಲಿಷಿಯಸ್ ಆ್ಯಂಡ್ ಹೆಲ್ದಿ ಆಗಿರುವಂಥ ರೆಸಿಪಿ. ಖಂಡಿತ ನೀವು ಇವತ್ತೇ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮಾಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಸೆಕೆಂಡ್ ರೆಸಿಪಿಗೆ ಹೋಗೋಣ. ನಾವಾಗಲೇ ಉಳಿಸ್ಕೊಂಡಿದ್ದಂಥ ಅರ್ಧ ಭಾಗದಷ್ಟು ಅಂಜೀರ್ ನಾವೇನು ಇಟ್ಕೊಂಡಿದ್ವಿ ಅದನ್ನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮೊದಲನೇ ರೆಸಿಪಿ ನಾವು ಹೇಗೆ ರುಬ್ಕೊಂಡ್ವಿ ಅದೇ ರೀತಿ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾವು ನೆನೆಸಿಟ್ಕೊಂಡಿರೋಂಥ ಈ ನೀರನ್ನು ಕೂಡ ವೇಸ್ಟ್ ಮಾಡದೆ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡು ಇದೇ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮಾಡ್ತಿರೋವಂಥ ರೆಸಿಪಿ ನೀವು 1 ಅಲ್ಲ 2 ದಿನ, 3-4 ದಿನವರೆಗೂ ಇಟ್ಕೊಂಡು ತಿನ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಎಲ್ಲರೂ, ಈವನ್ ಡಯಾಬಿಟಿಸ್ ಇರೋರು ಕೂಡ ತಿನ್ಬಹುದು. ಕಡಿಮೆ ಸಕ್ಕರೆ ಉಪಯೋಗಿಸಿ ಮಾಡುವಂಥ ಒಂದು ರೆಸಿಪಿ. ಗ್ರೈಂಡ್ ಮಾಡ್ಕೊಂಡ ನಂತರ ಬಾಂಡಿನಲ್ಲಿ ಸುಮಾರು 4 ರಿಂದ 5 ಟೇಬಲ್ ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ನ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರವೆ ಜೊತೆಗೇ ನಾವು ಇದನ್ನು ಗ್ರೈಂಡ್ ಮಾಡಿ ಹುರ್ಕೊಂಬೇಡ. ಹುರಿಯುವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡ್ರೆ ಇದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಸೇರಿಕೊಳ್ಳುತ್ತೆ. ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ಕ್ರಂಚಿ ಆಗುತ್ತೆ. ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ಯಾವ್ದು ಬೇಕಾದ್ರೆ ನಾವು ಇದಕ್ಕೆ ಉಪಯೋಗಿಸ್ಕೋಬೋದು. ನಾನಿಲ್ಲಿ ಬನ್ಸಿ ರವೆನ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಬಾಂಬೆ ರವೆ ಇರಲಿಲ್ಲ ಅಂತ ಹೇಳಿ ಬನ್ಸಿ ರವೆ ತೊಗೊಂಡಿದ್ದೀನಿ. 2ರಲ್ಲಿ ಯಾವುದಾದ್ರೂ ನೀವು ಉಪಯೋಗಿಸ್ಕೋಬೋದು. ಆದರೆ ಚಿರೋಟಿ ರವೆ ಅಷ್ಟು ಚೆನ್ನಾಗಿ ಬರಲ್ಲ. ರವೆ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ, ಅಂದರೆ ತುಪ್ಪದಲ್ಲಿ ಹುರ್ಕೊಂಡಿದ್ದೀವಿ. ಹುರ್ಕೊಂಡ ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಅಂಜೀರ್ ಪೇಸ್ಟನ್ನು ಹಾಕಿ ಈ ರವೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ.
ನಂತರ ಇದಕ್ಕೆ ರವೆ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ. ಸುಮಾರು 1 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಅದೇ ರುಬ್ಕೊಂಡಿರುವಂಥ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ರವೆ ಬೇಯೋವರೆಗೂ 2 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳೋಣ. 2 ನಿಮಿಷದ ನಂತರ ಮತ್ತೆ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದರಲ್ಲಿ ಅಂಜೀರಲ್ಲಿ ನಾನು ಮೊದಲೇ ಹೇಳಿದಾಗೆ ಸ್ವೀಟಾಗಿರುತ್ತೆ ಹಣ್ಣು, ನೋಡಿಕೊಂಡು ಸಕ್ಕರೆ ಕಡಿಮೆನೇ ಹಾಕೋಣ. 4 ಸ್ಪೂನಷ್ಟು ಸಕ್ಕರೆ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿ. ಇದಿಷ್ಟನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗಿದ ಮೇಲೆ ಸ್ವಲ್ಪ ತೆಳು ಅನಿಸುತ್ತೆ. ಮತ್ತು ಇದನ್ನು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಮತ್ತೆ ಇನ್ನೊಂದು 2 ನಿಮಿಷ ಸಣ್ಣ ಊರಿನಲ್ಲೇ ಬೇಯೋದಕ್ಕೆ ಬಿಟ್ಬಿಡಬೇಕು. ರವೆಗೆ ಸಕ್ಕರೆ ಎಲ್ಲ ಹೊಂದ್ಕೊಂಡಿದೆ ಅಂತ ಗೊತ್ತಾದ ಮೇಲೆ ನಾನು ಇದಕ್ಕೆ ಸುಮಾರು 3 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀನಿ. ನಾವೇನು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅದೇ ಸ್ಟೀಲ್ ಸ್ಪೂನಲ್ಲಿ 3 ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡು ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಇದರಲ್ಲಿ ಒಂದು ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ಇದರದ್ದು ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ಥಿಕ್ ಆಗುತ್ತೆ. ಬೇಕಿದ್ರೆ ಕೊಬ್ಬರಿ ಪುಡಿ ಇದ್ದರೆ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ದರೆ ಕೋಕೋನಟ್ ಪೌಡರ್ನ ಕೂಡ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಷ್ಟಕ್ಕೆ ಎಂಡ್ ಮಾಡಿಕೊಂಡು ನಾವಿದನ್ನು ಒಂದು ಬೌಲಲ್ಲಿ ಅಥವಾ ಪ್ಲೇಟಲ್ಲಿ ನಾವಿದನ್ನು ಸ್ಕ್ವೇರ್ ಶೇಪಾಗಿ ಮಾಡ್ಕೋಬೇಕು. ಬರ್ಫಿ ರೀತಿ ಕಟ್ ಮಾಡ್ತಿರೋದ್ರಿಂದ ಇದನ್ನ ಈ ರೀತಿ ಶೇಪ್ ಮಾಡಿಕೊಂಡು ಮೇಲಿಂದ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು, ಅಥವಾ ಸಿಲ್ವರ್ ವರ್ಕ್ ಇದ್ದರೆ ಸಿಲ್ವರ್ ವರ್ಕನ್ನು ಹಾಕ್ಕೊಂಡು ಕೂಡ ನಾವು ಇದನ್ನು ಬರ್ಫಿ ಥರ ಮಾಡ್ಕೋಬೋದು. ಸೆಟ್ ಆಗಲಿಕ್ಕೆ ಸುಮಾರು 1 ಗಂಟೆ ಬೇಕಾಗುತ್ತೆ. ಹೊರಗಡೆ ಇಟ್ಟರೆ, ಫ್ರಿಡ್ಜಲ್ಲಿ ಇಟ್ಟರೆ ಬೇಗನೆ ಗಟ್ಟಿಯಾಗುತ್ತೆ. ಈ ರೀತಿ ನೀಟಾಗಿ ಸೆಟ್ ಮಾಡಿ ಮೇಲಿಂದ ನಾನು ಸಿಲ್ವರ್ ವರ್ಕನ್ನು ಹಾಕ್ತಾಯಿದ್ದೀನಿ. ಇದನ್ನು ಸುಮಾರು 1 ಗಂಟೆ ನಾವು ಬಿಟ್ಬಿಡೋಣ. ಸ್ವಲ್ಪ ಸೆಟ್ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ. ಫ್ರಿಡ್ಜಲ್ಲಿ ಇಟ್ಕೊಂಡು ಅಥವಾ ಹೊರಗಡೆ ಇಟ್ಕೊಂಡು ಕೂಡ ಇದನ್ನು ಸೆಟ್ ಮಾಡ್ಕೋಬೋದು. 1 ಗಂಟೆ ಬಿಟ್ಟ ನಂತರ ನಾವು ಇದನ್ನು ಬರ್ಫಿ ಶೇಪಲ್ಲಿ ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡು 3 ರಿಂದ 4 ದಿನದವರೆಗೂ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಹಾಗೆ ಯಾರಿಗಾರು ಗಿಫ್ಟಾಗಿ ತೊಗೊಂಡು ಹೋಗಬೇಕು ಅಂತಂದರೂ ಈ ರೀತಿ ರೆಸಿಪಿಯನ್ನು ನಾವು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಡ್ರೈ ಫ್ರೂಟ್ಸ್ನ ಕೊಡೋ ಬದಲು ಈ ರೀತಿ ಡ್ರೈ ಫ್ರೂಟ್ಸ್ನ ಮಾಡಿರೋಂಥ ರೆಸಿಪೀಸ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿನ್ನಿಸ್ಬೇಕು ಅಂತ ಏನಾರು ಅನಿಸಿದರೆ ಖಂಡಿತ ನೀವು ಇದನ್ನು ಇವತ್ತೇ ಟ್ರೈ ಮಾಡಿ. ಎಲ್ಲೂ ಮಕ್ಕಳಿಗೆ ನಾವು ಡ್ರೈ ಫ್ರೂಟ್ ತಿಂತಿದ್ದೀವಿ ಅಂತ ಖಂಡಿತ ಅನಿಸಲ್ಲ. ತುಂಬಾ ಹೆಲ್ದಿಯಾಗಿರೋಂಥ, ಡಿಲಿಷಿಯಸ್ ಆಗಿರೋಂಥ, ಈಸಿಯಾಗಿರೋಂಥ 2 ರೆಸಿಪಿಯನ್ನು ನಿಮ್ಮ ಜೊತೆಗೆ ಅಂಜೀರಿಂದ ಮಾಡೋಂಥ 2 ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಖಂಡಿತ ಇವತ್ತೇ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.